ಎಷ್ಟು ಅನ್ಫಾರ್ಚುನೇಟ್ ವಿಷಯ ಅಂದರೆ ಕಾಂಗ್ರೆಸ್ ಪಾರ್ಟಿಯ ಪ್ರೆಸಿಡೆಂಟ್ ಸನ್ಮಾನ್ಯ ಖರ್ಗೆ ಸಾಹೇಬರು ಮೊನ್ನೆ ಒಂದು ಸ್ಪೀಚ್ನಲ್ಲಿ ಹೇಳ್ತಾರೆ, ಭಾರತದ ಪ್ರಧಾನಮಂತ್ರಿ ಒಬ್ಬ ಟೆರರಿಸ್ಟ್ ಇದ್ದ ಹಾಗೆ, ಮೋದಿ ಈಸ್ ಎ ಟೆರರಿಸ್ಟ್. ಆಮೇಲೆ ವೆರಿ ನೆಕ್ಸ್ಟ್ ಮೂಮೆಂಟ್ ತಮ್ಮ ಸ್ಟೇಟ್ಮೆಂಟನ್ನು ತಾವೇ ಡಿನೈ ಮಾಡ್ತಾರೆ. ಇಲ್ಲ ಇಲ್ಲ, ನಾನು ಆ ಥರ ಹೇಳಿಲ್ಲ, ಯಾವುದೇ ಶಬ್ದ ಹಾಗೆ ಹೇಳಿಲ್ಲ, ನಾನು ಆ ಥರ ಶಬ್ದ ನಾನು ಬಳಸೋದೇ ಇಲ್ಲ ಅಂತ ಹೇಳ್ತಾರೆ. Who is a terrorist and who won't believe in equality. ಆದರೆ ಸನ್ಮಾನ್ಯ ಖರ್ಗೆ ಸಾಹೇಬರ ಸ್ಪೀಚ್ ಪೂರ್ತಿ ವೈರಲ್ ಆದಮೇಲೆ ಮತ್ತೆ ಒಂದು ಸಮಜಾಯಿಷಿ ಕೊಡ್ತಾರೆ. ಇಲ್ಲ, ನಾನು ಮೋದಿಯವರನ್ನು ಟೆರರಿಸ್ಟ್ ಅಂತ ಹೇಳಿದ್ದೇನೆ, ಯಾಕಂದರೆ ಆ ವ್ಯಕ್ತಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಮತ್ತು ಇನ್ಕಮ್ ಟ್ಯಾಕ್ಸ್ನ ರಾಜಕೀಯದ ಎದುರಾಳಿಗಳ ವಿರುದ್ಧ ಬರೆಸ್ತಾರೆ. ಆದ್ದರಿಂದ ಆ ಏಜೆನ್ಸಿಗಳ ಕಾಂಟೆಕ್ಸ್ನಲ್ಲಿ ಮೋದಿ ಅವರನ್ನ ಟೆರರಿಸ್ಟ್ ಅಂತ ಹೇಳಿದ್ದು ಅಂತ ತಮ್ಮ ಸ್ಟೇಟ್ಮೆಂಟ್ಗೆ ತೇಪೆ ಹಾಕ್ತಾರೆ. ನೋಡಿ ಎಷ್ಟು ಸತ್ಯ ಹೇಳ್ತಿದ್ದಾರೆ ನಮ್ಮ ಖರ್ಗೆ ಸಾಹೇಬರು. ನಾನು ಪಿ ಎಂ ವಿರುದ್ಧ ಮಾತಾಡಲಿಲ್ಲ, ಪಿ ಎಂ ಪೊಲಿಟಿಷಿಯನ್ಸ್ ಮೇಲೆ, ಕಾಂಗ್ರೆಸ್ ಕ್ಯಾಂಡಿಡೇಟ್ಸ್ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ನಾ ಹೇಳಿದ್ದು. ಇವತ್ತು ಇಲ್ಲಿ ವೋಟ್ ಟೆರರಿಸಮ್ ಆಗ್ತಾ ಇದೆ, ಟ್ಯಾಕ್ಸ್ ಟೆರರಿಸಮ್ ಆಗ್ತಾ ಇದೆ, ರೈಡ್ಸ್ ಆಗ್ತಾ ಇದೆ, ಇಡಿದು ಇನ್ಕಮ್ ಟ್ಯಾಕ್ಸ್ ರೈಡ್ಸ್ ಆಗ್ತಾ ಇದೆ, ಸಿ ಬಿ ಐ ರೈಡ್ಸ್ ಆಗ್ತಾ ಇದೆ. ಈ ಥರದ ಟೆರರನ್ನು ನಮ್ಮ ಪಿ ಎಂ ಅಂದರೆ ಪ್ರೈಮ್ ಮಿನಿಸ್ಟರ್ ಮಾಡಿಸ್ತಾ ಇದ್ದಾರೆ, ಅದಕ್ಕೆ ಅವರನ್ನು ನಾನು ಟೆರರಿಸ್ಟ್ ಅಂತ ಕರೆದೆ ಅಂತ ಖರ್ಗೆ ಸಾಹೇಬ್ರು ಹೇಳ್ತಾರೆ. ನಿಜವಾಗಿ ಹೇಳಬೇಕಂದ್ರೆ ಸನ್ಮಾನ್ಯ ಸೀನಿಯರ್ ಖರ್ಗೆ ಸರ್, ಇದು ಡಿಸ್ಕಷನ್ ಟಾಪಿಕ್ ಅಲ್ಲ. ನೀವು ಕೊಟ್ಟಂಥ ಸ್ಟೇಟ್ಮೆಂಟನ್ನು ಹೇಗೆ ಜಸ್ಟಿಫೈ ಮಾಡಿದ್ರಿ ಅಂತಲೂ ಯಾರೂ ಕೇಳಲ್ಲ. ಇಲ್ಲಿ ಆಗ್ತಾ ಇರೋ ಮಿಸ್ಟೇಕ್ ಏನಂದರೆ, ಇಷ್ಟು ಸುದೀರ್ಘವಾದ ರಾಜಕಾರಣ ಅನುಭವ ಇರೋ ನೀವು ಈ ರೀತಿ ಪದ ಬಳಕೆಯನ್ನು ಪಬ್ಲಿಕ್ ಪ್ಲಾಟ್ಫಾರ್ಮ್ನಲ್ಲಿ ಮಾಡೋದು, ನಿಮ್ಮ ಭಾಷೆಯ ಮೇಲಿನ ಹಿಡಿತಾ ಇದೆಯಲ್ಲ, ನಿಮಗೆ ತಪ್ಪಿ ಹೋಗಿದೆ ಅನ್ನೋದು. ಮೋದಿ ಭಾರತದ ಎಲೆಕ್ಟೆಡ್ ಪ್ರಧಾನಮಂತ್ರಿ. ಮೋದಿ ಮತ್ತು ಬಿ ಜೆ ಪಿ ಪಕ್ಷದ ಐಡಿಯಾಲಜಿ ಇದೆಲ್ಲ ಕಾಂಗ್ರೆಸ್ ಆ್ಯಂಡ್ ಅದರ್ ಪಾರ್ಟೀಸ್ಗೆ ಫಿಟ್ ಆಗದೆ ಇರ್ಬೋದು. ನೀವು ಮೋದಿಯರನ್ನ ಸುತಾರಾಮ್ ಒಪ್ಪದೇನೂ ಇರ್ಬೋದು, ಫಾರ್ ವೆರಿ ಆಬ್ವಿಯಸ್ ರೀಸನ್ಸ್. ಇಲ್ಲಿ ನಿಮ್ಮಿಂದ ತಪ್ಪಾಗಿರೋದು ಯಾಕಂದರೆ ನೀವು ಯಾವಾಗಲೂ ಅಧಿಕಾರನ ಒಂದು ಪ್ರಿವಿಲೇಜ್ ಆಗಿ ನೋಡಿದ್ದೀರಾ. ಅಧಿಕಾರ ಅನ್ನೋದು ನಮ್ಮ ಹಕ್ಕು ಅಂತ ಅಂದ್ಕೊಂಡಿದ್ದೀರಾ. ನೀವು ಯಾವತ್ತೂ ಅಧಿಕಾರ ಅನ್ನೋದನ್ನು ಒಂದು ಜವಾಬ್ದಾರಿ ಅಥವಾ ರೆಸ್ಪಾನ್ಸಿಬಿಲಿಟಿ ಅನ್ನೋದನ್ನ ಅಂತ ನೋಡಲೇ ಇಲ್ಲ. 70 ವರ್ಷಗಳಿಂದ ಇದ್ದಂಥ ಆ ಪ್ರಿವಿಲೇಜ್ ಇವತ್ತು ನಿಮ್ಮ ಕೈಲಿ ಇಲ್ಲ. ಅಷ್ಟು ದಿನ ಅಧಿಕಾರನ ಅನುಭವಿಸಿದ ಕಾಂಗ್ರೆಸ್ನ ಕೆಲವು ವ್ಯಕ್ತಿಗಳು ಇವತ್ತು ಅಧಿಕಾರ ಇಲ್ಲದೆ ಇರೋ ಟೈಮ್ನಲ್ಲಿ ನೀರಿನಿಂದ ಹೊರಗೆ ಬಿದ್ದಿರೋ ಮೀನುಗಳಂತೆ ಚಡ್ಬಡಿಸ್ತಾ ಇದ್ದಾರೆ. ನಿಮ್ಮ ಫ್ರಸ್ಟ್ರೇಷನ್ ಈಗ ಜನರಿಗೆ ಅರ್ಥ ಆಗ್ತಾ ಇದೆ. ನೀವು ಒಂದು ಕಡೆ ಹೇಳ್ತೀರಾ, RSS ವಿಷ ಸರ್ಪ ಇದ್ದ ಹಾಗೆ ನಮಾಜ್ ಮುಗಿಸೋ ಮುನ್ನ ಕೊಂದು ಹಾಕಬೇಕು ಅಂತ ಹೇಳ್ತೀರಾ. यहाँ पर बहुत से मुसलमान और हिंदू भाई भी बैठे हैं. अगर कोई इस जहरीला सांप आपके सामने से गुजर रहा है और आप नमाज भी पढ़ रहे हैं, नमाज तोड़ के उस जहरीली सांप को मारना, ये कुरान में कहा है. ಮತ್ ನೀವೇನಾದ್ರೂ ತಪ್ಪು ತಿಳ್ಕೊಂಡ್ರಿ, ಮೋದಿ ಅಂದ್ರೆ ಈ ವಿಷದ ಹಾವಿದ್ದಂಗೆ. ನೀವಂದ್ರೆ ಇದು ವಿಷ ಅದ ಇಲ್ಲ ನೋಡೋಣ, ಸ್ವಲ್ಪ ನೆಕ್ ನೋಡೋಣ ನೆಕ್ಕಕ್ ಹೋಗಿರಿ, ನೆಕ್ಕರು ಸತ್ತ. ಇಲ್ಲ ಇದು ವಿಷ ಅದಾನೋ ಎಲ್ಲೋ ಮೋದಿ ಕೊಟ್ಟಣ, ಒಳ್ಳೆ ಮನುಷ್ಯನ ಪ್ರಧಾನಮಂತ್ರಿ, ನಾವು ಸ್ವಲ್ಪ ನೋಡೋಣ ನೆಕ್ ನೋಡೋಣ ಅಂತ ಹೇಳಿ ಆ ವಿಷಯವನ್ನ ನೆಕ್ ನೋಡಿದ್ರೆ ನೀವು ಮಲಗೇ ಬಿಡ್ತೀರಲ್ಲೇ. ಸೀನಿಯರ್ ಖರ್ಗೆ ಸರ್, ನಿಮ್ಮ ಜೀವನದ ಈ ಸಂಧ್ಯಾ ಕಾಲದಲ್ಲಿ ಸ್ವಲ್ಪ ಟ್ರೈ ಮಾಡಿ. ನಿಮ್ಮ ಪದ ಬಳಕೆ ಮೇಲೆ ಸ್ವಲ್ಪ ಹಿಡಿತಾ ಆದರೂ ಇರಲಿ, ನಿಮ್ಮ ಭಾಷೆ ಮೇಲೆ ಸ್ವಲ್ಪ ಕಂಟ್ರೋಲ್ ಇದ್ದರೆ ಅದು ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ತುಂಬ ಒಳ್ಳೆಯದು. ಇದಿಲ್ಲಿ ಯಾಕೆ ಮ್ಯಾಟ್ರ್ ಆಗುತ್ತಂದರೆ, ಫಾರ್ ಎ ವೆರಿ ಸಿಂಪಲ್ ರೀಸನ್. ನೀವು ಇವತ್ತಿನ ಪರಿಸ್ಥಿತಿಯನ್ನು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ನೀವು ಎಷ್ಟು ಪ್ರೈಮ್ ಮಿನಿಸ್ಟರ್ಗೆ ಕೆಟ್ಟ ಕೆಟ್ಟ ಪದಗಳಿಂದ ಸಂಬೋಧನೆ ಮಾಡ್ತೀರೋ, ಅಷ್ಟು ಹೆಚ್ಚಾಗಿ ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರೋ ಚಾನ್ಸಸ್ ತುಂಬ ಕಡಿಮೆ ಆಗುತ್ತಾ ಹೋಗುತ್ತೆ. ಅದಕ್ಕೆ ಮುಖ್ಯ ಕಾರಣ ಏನಂದರೆ, ಇಲ್ಲಿ ಜನರು ಬಿ ಜೆ ಪಿ ವಿರುದ್ಧ ಒಂದು ಆಲ್ಟರ್ನೇಟ್ ಹುಡುಕ್ತಾ ಇಲ್ಲ ಅಂತಲ್ಲ, ಅಥವಾ ಬಿ ಜೆ ಪಿಯಿಂದ ಒಂದು ಬೇಸತ್ತಿಲ್ಲ ಅಂತಲ್ಲ. ಪ್ರಾಬ್ಲಮ್ ಏನಂದರೆ, ಇವತ್ತಿನ ಡೇಟ್ನಲ್ಲಿ ಕಾಂಗ್ರೆಸ್ ಬಳಿ ದೇಶದ ಬಗ್ಗೆ ಯಾವುದೇ ಒಂದು ಆಲ್ಟರ್ನೇಟ್ ವಿಷನ್ ಇಲ್ಲ, ಕ್ಲಿಯರ್ ರೋಡ್ ಮ್ಯಾಪ್ ಇಲ್ಲ. ಇವತ್ತಿಗೂ ಕಾಂಗ್ರೆಸ್ನ ಪ್ರಣಾಳಿಕೆ ಅದೇ ಜಾತಿ, OBC, ಎಂಪ್ಲಾಯ್ಮೆಂಟ್, ಗರೀಬಿ ಹಟಾವು, ಈ ಥರದ ಸಮಸ್ಯೆಗಳ ಸುತ್ತಾನೇ ಸುತ್ತಾ ಇರುತ್ತೆ. ಇದು ತಪ್ಪು ಅಂತಲ್ಲ, ಆದರೆ ಕಾಂಗ್ರೆಸ್ ಪಕ್ಷ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರ ಟೈಮ್ನಿಂದಲೂ ಇದೇ ಒಂದು ಪ್ರಣಾಳಿಕೆಯನ್ನು ಜನರಿಗೆ ತೋರಿಸ್ತಾ ಇದೆ. ಅವತ್ತಿಂದ ಇಲ್ಲಿವರೆಗೂ ಯಾವುದೇ ರೀತಿ ಅಪ್ಡೇಟ್ ಆಗಿಲ್ಲ. ವಿಚಿತ್ರ ಅಂದರೆ, 2023 ಕರ್ನಾಟಕ ಎಲೆಕ್ಷನಲ್ಲಿ ಕರ್ನಾಟಕ ಕಾಂಗ್ರೆಸ್ ಮತ್ತು ಸ್ಟೇಟ್ ಲೆವೆಲ್ ಲೀಡರ್ಸ್ ಹತ್ರ ಆ ಕ್ಲಿಯರ್ ಕಟ್ ವಿಷನ್ ಇತ್ತು. ಅದಕ್ಕೆ ಅವರು ಅಧಿಕಾರಕ್ಕೆ ಬಂದರು ಕರ್ನಾಟಕದಲ್ಲಿ. ಇವತ್ತು ಸ್ಟೇಟ್ ಗೌರ್ಮೆಂಟ್ ಎಷ್ಟು ಕೆಲಸ ಮಾಡಿದೆ, ಎಷ್ಟು ಜನಪರ ಸರ್ಕಾರ ನಡೆಸ್ತಾ ಇದೆ, ಎಷ್ಟು ಉದ್ಯೋಗ ಸೃಷ್ಟಿ ಮಾಡಿದೆ, ಎಷ್ಟು ಬಂಡವಾಳನ ರಾಜ್ಯಕ್ಕೆ ತಂದಿದೆ ಅನ್ನೋದು ಬೇರೆ ವಿಷಯ. ಇವತ್ತು ದೆಹಲಿಯಲ್ಲಿರೋ ಕಾಂಗ್ರೆಸ್ಗೆ ಮತ್ತು ಕರ್ನಾಟಕದಲ್ಲಿರೋ ಕಾಂಗ್ರೆಸ್ಗೆ ಇಷ್ಟೇ ವ್ಯತ್ಯಾಸ. ಇದಕ್ಕಾಗಿಯೇ ಸೆಂಟ್ರಲ್ ಕಾಂಗ್ರೆಸ್ ಲೀಡರ್ಸ್ ಪದೇ ಪದೇ
ಕೇವಲ ಅಪಶಬ್ದಗಳು ಮತ್ತು ಈ ಥರ ಬ್ಯಾಡ್ ಲ್ಯಾಂಗ್ವೇಜ್ನ ಸ್ಟೈಲನ್ನೇ ತಮ್ಮ ರೂಢಿಯಾಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನೀವು ಈ ಸಿಂಪಲ್ ಎಕ್ಸಾಂಪಲ್ನ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ ನೋಡಿ. ಕಳೆದ ಸುಮಾರು 40 ದಿನಗಳಿಂದ ಇರಾನ್ ವಾರ್ ಶುರು ಆದಮೇಲೆ ಸಂಪೂರ್ಣ ಅಪೋಸಿಷನ್ ಪಾರ್ಟಿಗಳು ಒಂದೇ ಒಂದು ಸಿಂಪಲ್ ಪಾಯಿಂಟ್ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ. ಮತ್ತು ಇಂಡಿಯಾ ಒಕ್ಕೂಟದ ಎಲ್ಲ ಅಪೋಸಿಷನ್ ಪಾರ್ಟಿಗಳ ಇಂಟೆಲೆಕ್ಚುಯಲ್ ಎಕೋಸಿಸ್ಟಮ್ ಇದೆಯಲ್ಲ, ಅದು ಕೂಡ ಒಂದೇ ಒಂದು ಕಾಮನ್ ಪಾಯಿಂಟ್ ಪದೇ ಪದೇ ಪ್ರಸ್ತಾಪ ಮಾಡ್ತಾ ಇದೆ. ಅದೇನೆಂದರೆ, ಇಂಡಿಯಾ ಯಾಕೆ ಇರಾನ್ ಇಶ್ಯೂನಲ್ಲಿ ಮೀಡಿಯೇಷನ್ ಮಾಡಲಿಲ್ಲ? ಅಂದರೆ ಮೋದಿ ಯುಕ್ರೇನ್ ವಾರ್ ನಿಲ್ಸೋಕೆ ಆಗುತ್ತೆ, ಆದರೆ ಇಲ್ಲಿ ಯಾಕೆ ಇರಾನ್ ಮತ್ತು ಅಮೆರಿಕ ಮಧ್ಯೆ ಶಾಂತಿ ಸಭೆ ಮಾಡಲಿಲ್ಲ? ನಾವು ಈ ಚಾನ್ಸನ್ನು ಪಾಕಿಸ್ತಾನಕ್ಕೆ ಯಾಕೆ ಬಿಟ್ಕೊಟ್ವಿ? ಇದು ಅಪೋಸಿಷನ್ ಪಾರ್ಟಿಗಳ ವಾದ ಮತ್ತು ಬೇಡಿಕೆ ಮತ್ತು ಸಹಿತ. ಫಸ್ಟ್ ಪಾಯಿಂಟ್ ಏನಂದರೆ, ಮೀಡಿಯೇಷನ್ ಯಾರು ಮಾಡ್ತಾರೆ ಅನ್ನೋದನ್ನು ನೀವು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಸಾಮಾನ್ಯವಾಗಿ ಗ್ಲೋಬಲ್ ಆಂಬಿಷನ್ ಮತ್ತು ಪ್ರಪಂಚದಲ್ಲಿ ನಡೆಯೋ ಘಟನೆಗಳಿಗೆ ತನ್ನದ ಯಾವುದೇ ಪಾತ್ರ ಇಲ್ದಿರೋ ದೇಶನೇ ಈ ರೀತಿಯ ಮೀಡಿಯೇಷನ್ ಕೆಲಸಕ್ಕೆ ಕೈ ಹಾಕುತ್ತೆ. ಭಾರತ ಇವತ್ತಿನ ಡೇಟ್ನಲ್ಲಿ ಅಂದರೆ 2026ರಲ್ಲಿ ಗ್ರೌಂಡ್ ರಿಲೇಟಿವ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡಿದೆ. ನಾವು ಯಾವ ರೀತಿಯಲ್ಲಿ ಎಲ್ಲಿ ಬಿಹೇವ್ ಮಾಡಬೇಕು ಮತ್ತು ಎಷ್ಟು ರೆಸ್ಪಾನ್ಸ್ ಮಾಡಬೇಕು ಅನ್ನೋದನ್ನ ಭಾರತಕ್ಕೆ ಚೆನ್ನಾಗಿ ಗೊತ್ತಿದೆ. ಈ ಮೊಮೆಂಟಲ್ಲಿ ಇಸ್ರೇಲ್, ಇರಾನ್ ಮತ್ತು ಅಮೆರಿಕ, ಭಾರತ ಇವರಲ್ಲಿ ಯಾರನ್ನೂ ಮತ್ತು ಈ ಮೂವರ ಜೊತೆ ಇರೋ ಸಂಬಂಧನ ಕೆಡಿಸ್ಕೊಳ್ಳೋಕೆ ಇಷ್ಟಪಡೋದಿಲ್ಲ. ಭಾರತದ ಸ್ಟ್ಯಾಂಡ್ ಇಲ್ಲಿ ನ್ಯೂಟ್ರಲ್ ಆಗಿದೆ ಯಾವತ್ತು. ಹಿಸ್ಟಾರಿಕಲ್ ಅಂದರೆ ಪಂಡಿತ್ ನೆಹರು ಅವರ ಕಾಲದಿಂದನೂ ಭಾರತ ತನ್ನನ್ನು ತಾನು ಥರ್ಡ್ ವರ್ಲ್ಡ್ನ ಲೀಡರ್ ಅಂತ ಪ್ರೊಜೆಕ್ಟ್ ಮಾಡ್ತಾ ಬಂದಿದೆ. ಇಲ್ಲಿ ಇನ್ನೊಂದು ವಿಷಯನ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಸರ್ಕಾರ ಯಾವುದೇ ಇರಲಿ, ಭಾರತದ ಫಾರಿನ್ ಪಾಲಿಸಿಯ ಬೇಸಿಕ್ ಸ್ಟ್ರಕ್ಚರ್ ಯಾವಾಗಲೂ ಒಂದೇ ಇರುತ್ತೆ. ಸರ್ಕಾರದಲ್ಲಿ BJP ಇರಲಿ, ಕಾಂಗ್ರೆಸ್ ಇರಲಿ ಅಥವಾ ಬೇರೆ ಯಾವುದೇ ಪಕ್ಷ ಇರಲಿ, ಅಷ್ಟು ಸುಲಭವಾಗಿ ಈ ಇಂಡಿಯಾದ ಫಾರಿನ್ ಪಾಲಿಸಿಯ ಬೇಸಿಕ್ ಸ್ಟ್ರಕ್ಚರ್ ಬದಲಾಗೋಕ್ಕೆ ಸಾಧ್ಯ ಇಲ್ಲ. ಆದರೆ ನಾನು ಮುಖ್ಯವಾಗಿ ಹೇಳೋದೇನೆಂದರೆ, ಒಂದು ವೇಳೆ ಅಪೋಸಿಷನ್ ಪಾರ್ಟಿಗಳು ಹೇಳ್ತಿರೋದು ಸತ್ಯ ಅಂತ ಅಂದ್ಕೊಳ್ಳೋಣ. ಅಂದರೆ ಇವತ್ತು ಭಾರತದ ಇರಾನ್ನಲ್ಲಿ ಮೀಡಿಯೇಷನ್ ಮಾಡಬೇಕು ಅಂತ ಅಂದ್ಕೊಳ್ಳೋಣ. ನೀವು ಯಾರಾದರೂ ಕಮೆಂಟ್ನಲ್ಲಿ ಬರೆದು ಹೇಳ್ತೀರಾ, ಇರಾನ್ ಮತ್ತು US ವಾರ್ ಮೇಲೆ ಕಳೆದ ಒಂದು ತಿಂಗಳಲ್ಲಿ ನೀವು ಯಾವುದಾದ್ರೂ ಅಪೋಸಿಷನ್ ಪಾರ್ಟಿ, ಯಾರಾದರೂ ಅಪೋಸಿಷನ್ ಪಾರ್ಟಿ ಲೀಡರ್ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇರೋದು, ವೈಟ್ ಟಿ ಶರ್ಟ್ ಹಾಕೊಂಡು PPT ತೋರಿಸೋದು, ಈ ರೀತಿ ನಾಟಕ ಮಾಡ್ತಾ ಇರೋದನ್ನ ನೋಡಿದ್ರ ಅಂತ ಹೇಳಿ ಇರಾನ್ ಆ್ಯಂಡ್ US ವಾರ್ ಮೇಲೆ? ಇಲ್ಲ ತಾನೆ? ಅಥವಾ ಅಪೋಸಿಷನ್ ಪಾರ್ಟಿಗಳ ಹತ್ತಿರ ನಮ್ಮ ಪಾರ್ಟಿ ಈಗ ಪವರ್ನಲ್ಲಿ ಇದ್ದಿದ್ರೆ ಇರಾನ್ ಇಶ್ಯೂನ ನಾವು ಈ ರೀತಿ ಬಗೆಹರಿಸ್ತಿದ್ವಿ, ನಮ್ಮ ಪ್ಲಾನ್ ಆಫ್ ಆ್ಯಕ್ಷನ್ ಈ ಥರ ಇರ್ತಿತ್ತು ಅಂತ ಒಂದು ಕ್ಲಿಯರ್ ಕಟ್ ವಿಷನ್ ಯಾರ ಹತ್ರ ಅದನ್ನು ಇದೆಯಾ? ಎಲ್ಲ ಆ ಥರ ಹೇಳೋದನ್ನು ನೀವು ಕೇಳಿದ್ದೀರಾ? ಇಲ್ಲ ಅಲ್ವಾ? ಯಾಕಂದರೆ ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತೇ ಇಲ್ಲ. ಅವ್ರಿಗೆ ಗೊತ್ತಿರೋದು ಒಂದೇ ಒಂದು, ಬೇಕಾಬಿಟ್ಟಿ ಸ್ಟೇಟ್ಮೆಂಟ್ಸ್ನ ಕೊಡೋದು. ಆ ರೀತಿ ಕೊಡೋದ್ರಿಂದ ಇಂಡಿಯಾ US, ಇಂಡಿಯಾ ಇರಾನ್ ಬೈಲ್ಯಾಟ್ರಲ್ ರಿಲೇಷನ್ಸ್ಗಳು ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಅವ್ರಿಗೆ ಅದೆಲ್ಲ ಬೇಕಾಗಿಲ್ಲ. ಅವರ ಲೈಫ್ ಪರ್ಪಸ್ ಏನಂದರೆ ಜನರನ್ನ ದಿಕ್ ತಪ್ಪಿಸೋದು, ಕನ್ಫ್ಯೂಸ್ ಮಾಡೋದು. ಈ ರೀಸನ್ ಅಂದಲೇ ನೀವು ನೋಡ್ಬೋದು ಕಾಂಗ್ರೆಸ್ ಕಳೆದ 15 ವರ್ಷಗಳಿಂದ ಅಧಿಕಾರಕ್ಕೆ ಹಪಾಪಿಸ್ತಾ ಇರೋದು. ಜನ BJPಯಿಂದ ಒಂದು ಆಲ್ಟರ್ನೇಟಿವ್ ಹುಡುಕ್ತಾ ಇರ್ಬೋದು, ಆದರೆ ಕಾಂಗ್ರೆಸ್ ಹತ್ರ ಒಂದು ಆಲ್ಟರ್ನೇಟ್ ವಿಷನ್ ಇಲ್ಲದೆ ಇರೋ ಕಾರಣ ಅದಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ. ದೇಶದ ಒಳಗೆ ಎಷ್ಟೇ ಪ್ರಾಬ್ಲಮ್ಸ್ ಇರಲಿ, ಎಷ್ಟೇ ಇಶ್ಯೂಸ್ ಇರಲಿ, ಈಗಿರೋ ಸೆಂಟ್ರಲ್ ಗೌರ್ಮೆಂಟ್ ಹಲವಾರು ಫ್ರಂಟ್ಸ್ ಮೇಲೆ ಕೆಲಸ ಮಾಡದೇನೂ ಇರ್ಬೋದು. ಆದರೂ ಕೂಡ ನೀವು ಅಂದರೆ ಕಾಂಗ್ರೆಸ್ ಒಂದು ಆಲ್ಟರ್ನೇಟ್ ವಿಷನ್ ದೇಶಕ್ಕೆ ಕೊಡೋವರೆಗೂ ಜನ ಕಾಂಗ್ರೆಸ್ನ ಅಥವಾ ಬೇರೆ ಅಪೋಸಿಷನ್ ಪಾರ್ಟಿಗೂ ಅವಕಾಶ ಕೊಡೋದಿಲ್ಲ. ಇದೇ ಇವತ್ತಿನ ಅನ್ಫಾರ್ಚುನೇಟ್ ರಿಯಾಲಿಟಿ. ಈ ರೀತಿ ಮುಂದುವರೆದ್ರೆ ಕಾಂಗ್ರೆಸ್ ಕೇವಲ ಅಪಶಬ್ದಗಳನ್ನ ಯೂಸ್ ಮಾಡಿಕೊಂಡು, ಬ್ಯಾಡ್ ವರ್ಡ್ಸ್ನ ಯೂಸ್ ಮಾಡಿಕೊಂಡು BJP ಮತ್ತು RSSನ ಬೈಕೊಂಡು ಓಡಾಡಬೇಕಾಗುತ್ತೆ ಅಷ್ಟೇ. ಈ ರೀತಿ BJP ಮೇಲೆ ಕೆಸರನ್ನು ಎಸ್ತಾ ಹೋದರೆ ಅದೇ ಕೆಸರಲ್ಲಿ ಕಮಲ ಮತ್ತೆ ಅರಳೋದಂತೂ ಗ್ಯಾರಂಟಿ. ಇಲ್ಲಿ ಈ ಮೂಮೆಂಟಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯನ ಅರ್ಥ ಮಾಡ್ಕೊಳ್ಳಿ. ಜನ ಒಬ್ಬರನ್ನ MP ಅಂತ ಎಲೆಕ್ಟ್ ಮಾಡಿ, ಆ ಎಲ್ಲ MPಗಳು ಸೇರಿ ಒಬ್ಬರನ್ನ ಭಾರತದ ಪ್ರೈಮ್ ಮಿನಿಸ್ಟರ್ ಆಗಿ ಮಾಡಿದ್ದಾರೆ. ನಿಮಗೆ ಆ ವ್ಯಕ್ತಿ ಅಥವಾ ಅವನ ಐಡಿಯಾಲಜಿ ಇಷ್ಟ ಇರಲಿಲ್ಲ ಅಂದರೂ ಪರವಾಗಿಲ್ಲ, ನೀವು ಅವನನ್ನು ಅಧಿಕಾರದಿಂದ ಕಿತ್ತಾಕೋಕೆ ಏನು ಮಾಡಬೇಕು ಅಂದರೆ ದೇಶದ ಮುಂದೆ ಒಂದು ಆಲ್ಟರ್ನೇಟ್ ವಿಷನ್ನ ಪ್ರೆಸೆಂಟ್ ಮಾಡಬೇಕು. ಈ ಥರದ ಅಪಶಬ್ದಗಳನ್ನು ಯೂಸ್ ಮಾಡೋದ್ರಿಂದ BJP ಮತ್ತು ಮೋದಿ ಅವರ ಮೇಲೆ ಜನರಲ್ಲಿ ಒಂದು ಸಿಂಪತಿ ಕ್ರಿಯೇಟ್ ಆಗುತ್ತೆ. ಅಟ್ ದಿ ಎಂಡ್ ಜನ ಕಾಂಗ್ರೆಸ್ ಮತ್ತು ಈ ಥರದ ಅಪೋಸಿಷನ್ ಪಾರ್ಟಿಗಳಿಂದ ದೂರ ಸರಿತಾ ಹೋಗ್ತಾರೆ. 2014ರಿಂದ ಒಂದು ಲಿಸ್ಟ್ ಡೈಲಿ ಅಪ್ಡೇಟ್ ಆಗ್ತಾ ಇದೆ. ಅದರಲ್ಲಿ 120 ಸಾರಿಗಿಂತ ಹೆಚ್ಚು ಬಾರಿ ಕಾಂಗ್ರೆಸ್ ಮತ್ತು ಅಪೋಸಿಷನ್ ಪಾರ್ಟಿಗಳು ಈ ಥರದ ಕೆಟ್ಟ ಶಬ್ದಗಳನ್ನು BJP, ಮೋದಿ ಆ್ಯಂಡ್ RSS ಅವರ ಮೇಲೆ ಯೂಸ್ ಮಾಡಿದ್ದಾರೆ. ಇದರಿಂದ ಏನು ಕಾಣಿಸ್ತದೆ ಅಂದರೆ ಇದು ಕಾಂಗ್ರೆಸ್ ಮತ್ತು ಅಪೋಸಿಷನ್ ಪಾರ್ಟಿಗಳ ನಿರಾಶೆ ತೋರಿಸ್ತದೆ. ನೆನ್ಪಿಟ್ಕೊಳ್ಳಿ, ಈ ಫ್ರಸ್ಟ್ರೇಷನಿಂದ ನೀವು ಯಾವ ರೀತಿ ಕೆಲಸ ಮಾಡಿದ್ರು, ಪಾದಯಾತ್ರೆ ಮಾಡಿದ್ರು, ಪ್ರಚಾರ ಮಾಡಿದ್ರು ಕೂಡ ಪವರನ್ನು ಅಚೀವ್ ಮಾಡೋಕ್ಕಾಗಲ್ಲ, ಅಂದರೆ ಅಧಿಕಾರಕ್ಕೆ ಬರೋಕ್ಕಾಗಲ್ಲ. ಇವತ್ತು ನೀವು ನಿಜವಾಗಿಯೂ ದೇಶದ ಪೊಲಿಟಿಕ್ಸ್ನಲ್ಲಿ ಬದಲಾವಣೆ ಆಗಬೇಕಂದ್ರೆ ಈ ರಿಯಾಲಿಟಿಯನ್ನು ಅಕ್ಸೆಪ್ಟ್ ಮಾಡಬೇಕು. ಏನಂದರೆ ಆಲ್ಟರ್ನೇಟ್ ವಿಷನ್ ಈಸ್ ದ ಓನ್ಲಿ ವೇ ಔಟ್. ಮತ್ತು ಜನರನ್ನ ಜಾತಿ, OBC, SC, ST ಅಂತ ಒಡೆಯೋದ್ರಲ್ಲಿ ಯಾವುದೇ ಲಾಭ ಇಲ್ಲ. ಕಾಂಗ್ರೆಸ್ ಇನ್ನೊಂದು ವಿಷಯನ ಅರ್ಥ ಮಾಡ್ಕೊಳ್ಬೇಕು, ಸ್ಪೆಷಲಿ ಅಪೋಸಿಷನ್ ಲೀಡರ್ ರಾಹುಲ್ ಗಾಂಧಿ ಆ್ಯಂಡ್ ಟೀಮ್. ರಾಹುಲ್ ಗಾಂಧಿ ಆ್ಯಂಡ್ ಟೀಮ್ನಲ್ಲಿರೋದು ಹೈ ಇಂಟೆಲೆಕ್ಚುಯಲ್, ಹೈ IQ, ಥಾಟ್ ಪ್ರಾಸೆಸ್, ಮಾಸ್ ಲೀಡರ್. ಈ ಥರದೇ ಯಾರಾದರೂ ಒಬ್ಬರು ಲೀಡರ್ ಇದ್ದಾರಾ? ಅವರ ಕೋರ್ ಕಮಿಟಿಲಿ ಈ ಥರ ಲೀಡರ್ ಇದ್ದಾರಾ ಅಂತ ಹೇಳಿ? ಇಲ್ಲ ತಾನೆ? ಎಲ್ಲರೂ ಇಲ್ಲಿ ಊರಿನಲ್ಲಿರೋ ಮಕರಂದನ ಹೀರೋಗೆ ಬಂದಿರೋ ಜೇನು ಹುಳುಗಳೇ. ಜಯರಾಮ್ ರಮೇಶ್, ರಣದೀಪ್ ಸಿಂಗ್ ಸುರ್ಜೇವಾಲಾ, KC ವೇಣುಗೋಪಾಲ್, ಗೌರವ್ ಗೊಗೋಯ್, ಕನ್ನಯ್ಯ ಕುಮಾರ್, ಈ ಥರದ ಫೇಲ್ ಲೀಡರ್ಸ್ನ
ರಾಹುಲ್ ಗಾಂಧಿ ತಮ್ಮ ಸುತ್ತಮುತ್ತ ಇಟ್ಕೊಂಡು ಹೇಗೆ ಕಾಂಗ್ರೆಸ್‌ನ ಬೆಳೆಸೋದಕ್ಕೆ ಸಾಧ್ಯ? ಈ ಥರ ಜನ ಬೆಳಗ್ಗೆ ಎದ್ದು 11 ಗಂಟೆಗೆ ನೈಫ್ ಆ್ಯಂಡ್ ಫೋರ್ಕ್‌ನಿಂದ ಬ್ರೆಡ್ ಬಟರ್ ತಿಂದು ಫುಲ್ ವೈಟ್ ಆ್ಯಂಡ್ ವೈಟ್‌ನಲ್ಲಿ ಗಂಜಿ ಹಾಕಿರೋ ಬಟ್ಟೆನ ಹಾಕ್ಕೊಂಡು ಪಾರ್ಲಿಮೆಂಟಿಗೆ ಎಂಟ್ರಿ ಕೊಟ್ಟು ಅಲ್ಲಿ ಸುಮ್ಮನೆ ಕಿರ್ಚಾಟ, ಅರ್ಚಾಟ ಮಾಡಿ ಆಮೇಲೆ 5 ಸ್ಟಾರ್ ಹೋಟೆಲ್‌ನಲ್ಲಿ ಇರೋರಿಗೆ ಜನಸಾಮಾನ್ಯರ ನೋವು ಅರ್ಥ ಆಗಲ್ಲ. ಮತ್ತು ಪಾರ್ಟಿಗೆ ಇವರಿಂದ ಯಾವ ಹೆಲ್ಪ್ ಕೂಡ ಆಗಲ್ಲ. ಎಸಿ ರೂಮ್ ಒಳಗೆ ಕೂತ್ಕೊಂಡು ದೆಹಲಿಯಲ್ಲಿ ಭಾಷಣ ಮಾಡೋದು ಮತ್ತೆ ಟ್ವಿಟರ್‌ನಲ್ಲಿ ಡಿಜಿಟಲ್ ಸ್ಟೋನ್ ಪೆಲ್ಟಿಂಗ್ ಮಾಡೋದು ತುಂಬ ಈಸಿ ಖರ್ಗೆ ಸರ್. ಗ್ರೌಂಡ್ ಲೆವೆಲಲ್ಲಿ ಜನರ ಜೊತೆ ಕನೆಕ್ಟ್ ಆಗೋದು ಬೇರೆ ವಿಚಾರ. 11 ಬಾರಿ ಗೆದ್ದಿರೋ ನೀವು 12ನೇ ಬಾರಿ ಯಾಕೆ ಗೆಲ್ಲಿಲ್ಲ? ನಿಮ್ಮ ಹತ್ರ ಗೆಲ್ಲೋ ಶಕ್ತಿ ಇಲ್ಲ ಅಂತಲ್ಲ. ಆದ್ರೆ ಮುಂಚೆ ತರ ಜನರ ಜೊತೆಗೆ ಇರುವಂತ ಒಂದು ಸಂಬಂಧ ಇವಾಗಿಲ್ಲ. 2025ರಲ್ಲಿ ಒಬ್ಬ ರೈತ ಕಣ್ಣಲ್ಲಿ ನೀರು ಹಾಕೊಂಡು ಬರ್ತಾನೆ. ಸರ್ ನನ್ನ 4 ಎಕರೆ ತೊಗರಿ ಬೆಳೆ ಪೂರ್ತಿ ಹಾಳಾಗಿದೆ ಸರ್. ಮಳೆಗೆ ಎಲ್ಲ ನಾಶವಾಗಿದೆ. ಏನ್ ಮಾಡೋದು ಅಂತ ಕೇಳ್ತಾನೆ. ಅಂತ ಕೇಳಿದಾಗ ಖರ್ಗೆ ಸರ್ ಹೇಳ್ತಾರೆ, ಏನ್ ಪಬ್ಲಿಸಿಟಿ ಸ್ಟಂಟ್ ಮಾಡಕ್ ಬಂದಿದ್ಯಾ? ಇಲ್ಲಿ ಮೀಡಿಯಾ ಮುಂದೆ ಏನು ಡ್ರಾಮಾ ಮಾಡ್ತಿದ್ಯಾ? ನಂದು 40 ಎಕರೆ ಹಾಳಾಗಿದೆ. ನಿನ್ನ 4 ಎಕರೆ ಎಷ್ಟು ದೊಡ್ಡ ವಿಷಯ? ಹೋಗು ಮೋದಿ ಮತ್ತು ಅಮಿತ್ ಶಾ ಅವ್ರ ಹತ್ರ ಹೋಗಿ ಹೇಳು. ಅವರೇ ನಿನ್ನ ಸಮಸ್ಯೆ ಬಗೆಹರಿಸ್ತಾರೆ. ಇಲ್ಲಿ ಪಬ್ಲಿಸಿಟಿ ಮಾಡಬೇಡ ಅಂತ ಹೇಳ್ತಾರೆ. ಈ ರೀತಿ ಪಬ್ಲಿಕಲ್ಲಿ ಬಿಹೇವ್ ಮಾಡಿದ್ರೆ ಯಾರು ತಾನೇ ನಿಮಗೆ ವೋಟ್ ಹಾಕ್ತಾರೆ? ಇದರಿಂದ ಪಾರ್ಟಿ ಮೇಲೆ ಯಾವ ಥರದ ಪರಿಣಾಮ ಬೀರುತ್ತೆ ಅಂತ ನಿಮಗೆ ಗೊತ್ತಾಗಲ್ವಾ? ನೆಕ್ಸ್ಟ್, ಸೆಂಟ್ರಲ್ ಕಾಂಗ್ರೆಸ್ ಲೀಡರ್‌ಶಿಪ್ 4 ವರ್ಷಗಳ ಹಿಂದೆ ಮಾಡಿರೋ ಪಾದಯಾತ್ರೆನ ನೆಕ್ಸ್ಟ್ 40 ವರ್ಷ ಹೇಳ್ಕೊಂಡು ಓಡಾಡ್ತೀರಾ. ಅದರಿಂದ ನಿಮ್ಗೆ ಅಧಿಕಾರ ಸಿಗೋದಿಲ್ಲ. ಇಲ್ಲಿ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರ ಟೀಮ್ ಗ್ರೌಂಡ್ ರಿಯಾಲಿಟಿನ ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ನೀವು ಈ ಥರ ಅಪಶಬ್ದಗಳನ್ನ ಯೂಸ್ ಮಾಡ್ತಿರಲ್ಲ ಸರ್, ಅದು ಪಾಲಿಟಿಕ್ಸ್‌ನಲ್ಲಿ ನಿಮ್ಮ ವ್ಯಾಲ್ಯೂಸ್‌ನ ತೋರಿಸುತ್ತೆ. ನಿಮ್ಮ ಅಪ್ಬ್ರಿಂಗಿಂಗ್ ಹೇಗೆ ಇದೆ ಅಂತ ತೋರಿಸುತ್ತೆ. ಮತ್ತು ನಿಮ್ಮ ಗಾಂಧಿ ಕುಟುಂಬದ ಮೇಲೆ ಇರುವಂಥ ಜನರ ನಂಬಿಕೆ ದಿನದಿಂದ ದಿನಕ್ಕೆ ಕಡಿಮೆ ಆಗುತ್ತೆ. ಇನ್ನೊಂದು ವಿಚಿತ್ರ ಅಂದರೆ ಸಿದ್ದರಾಮಯ್ಯನವರಾಗಲಿ, ಡಿ ಕೆ ಶಿವಕುಮಾರ್, ಸಚಿನ್ ಪೈಲಟ್, ಗುಲಾಂ ನಬಿ ಆಜಾದ್, ದಿವಂಗತ ಪ್ರಣಬ್ ಮುಖರ್ಜಿ ಮತ್ತು ಕಾಂಗ್ರೆಸ್‌ನ ಬಿಟ್ಟು ಹೋದಂಥ ಹಿಮಂತ ಬಿಸ್ವ ಶರ್ಮಾ, ಜ್ಯೋತಿರಾದಿತ್ಯ ಸಿಂಧಿಯಾ ಈ ಥರದ ಮಾಸ್ ಲೀಡರ್ಸ್‌ನನ್ನ ಕಾಂಗ್ರೆಸ್ ರಾಷ್ಟ್ರ ಮಟ್ಟದಲ್ಲಿ ಅಥವಾ ರಾಹುಲ್ ಗಾಂಧಿ ಅವರ ಕೋರ್ ಟೀಮ್‌ನಲ್ಲಿ ಅವಕಾಶ ಕೊಡದೇ ಇರೋದು ಕಾಂಗ್ರೆಸ್ಸಿನ ಇವತ್ತಿನ ಫ್ರಸ್ಟ್ರೇಷನ್‌ಗೆ ಕಾರಣ, ಅವನತಿಗೆ ಕಾರಣ. ಸುರ್ಜೇವಾಲಾ, ಕಮಲ್‌ನಾಥ್, ಕೆ ಸಿ ವೇಣುಗೋಪಾಲ್ ಮತ್ತು ನಮ್ಮ ಚಿಕ್ಕಮಗಳೂರಿನವರೇ ಆದಂಥ ಜಯರಾಮ್ ರಮೇಶ್ ಈ ಥರದ ಅವರ ಜೀವನದಲ್ಲಿ ಒಂದು ಸಲನೂ ಒಂದು ಎಲೆಕ್ಷನ್ನ ಫೇಸ್ ಮಾಡದಿರುವಂಥ ಲೀಡರ್ಸ್ನಿಂದ ರಾಹುಲ್ ಗಾಂಧಿಯವರಿಗೆ ಯಾವ ರೀತಿ ಪ್ರಯೋಜನವೂ ಆಗೋದಿಲ್ಲ. ಯಾಕಂದರೆ ರಾಹುಲ್ ಗಾಂಧಿ ಎಲೆಕ್ಷನ್ಸ್ ಮೇಲೆ ಒಂದು PhD ಮಾಡ್ತಿರೋ ಆಗಿದೆ. ಹಾಗೆ ನೀವು PhDನ ಕಂಪ್ಲೀಟ್ ಮಾಡ್ತಾ ಇರಿ, ಜನರಿಗೆ ಅದರಿಂದ ಯಾವ ಸಮಸ್ಯೆನೂ ಆಗೋದಿಲ್ಲ. ಮೊನ್ನೆ ವೆಸ್ಟ್ ಬೆಂಗಾಲ್, ತಮಿಳುನಾಡು, ಅಸ್ಸಾಂ ಎಲೆಕ್ಷನ್ಸ್ ಆಯಿತು. ಇನ್ನೂ ರಿಸಲ್ಟ್ಸ್ ಬರೋದಷ್ಟೇ ಬಾಕಿ ಇದೆ. ರಾಹುಲ್ ಗಾಂಧಿ ರಿಸಲ್ಟ್ಸ್ ಬರೋದಕ್ಕೂ ಮುಂಚೆನೇ ಅಂಡಮಾನ್ ನಿಕೋಬಾರ್ಗೆ ಹೋಗಿದ್ದಾರೆ. ಇದು ರಾಹುಲ್ ಗಾಂಧಿ ಅವರು ಎಲೆಕ್ಷನ್ಲಿ ಗೆಲ್ಲೋದ್ರಲ್ಲಿ ಅಥವಾ ಒಬ್ಬ ಅಪೋಸಿಷನ್ ಲೀಡರ್ ಆಗಿ ಕಾಂಗ್ರೆಸ್‌ನ ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಆಗಿ ಅವರು ಎಷ್ಟು ಸೀರಿಯಸ್ ಆಗಿದ್ದಾರೆ ಅನ್ನೋದನ್ನ ತೋರಿಸುತ್ತೆ. ಮತ್ತೆ ನಮ್ಮ ಮುಂದಿನ ವಿಡಿಯೋ ಅಂಡಮಾನ್ ನಿಕೋಬಾರ್ ಹಿಡನ್ ಪ್ರೊಪಗಂಡಾ ಬಗ್ಗೆ ಡಿಸ್ಕಷನ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ನಮಸ್ಕಾರ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ, ತಪ್ಪದೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.